ಇವತ್ತು ನುಗ್ಗೆಕಾಯಿ ಸೊಪ್ಪು ತಂದಿದ್ದೇನೆ, ನುಗ್ಗೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೇನೆ. ಅದನ್ನು ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ಥರ ಬಿಡಿಸ್ಕೊಳ್ಳಿ, ಕಡ್ಡಿ ಇಲ್ಲದ ಥರ. ಬಿಡಿಸ್ಕೊಂಡಿದ್ದೀನಿ. ಇವಾಗ ತೊಳ್ಕೊಳ್ಳೋಣ ಚೆನ್ನಾಗಿ ನೀರಲ್ಲಿ. ಎರಡು ಸರಿ ತೊಳ್ಕೊಳ್ಳಿ ಚೆನ್ನಾಗಿ ನೀಟಾಗಿ. 2 ಟೊಮೆಟೊ ಹಣ್ಣು, 2 ಹಸಿಮೆಣಸಿನ್ಕಾಯಿ. ಇವಾಗ ಒಲೆ ಮೇಲೆ ಇಟ್ಕೊಳ್ಳೋಣ. ಗ್ಯಾಸ್ ಹಾಕೋತೀನಿ, ಎಣ್ಣೆ ಹಾಕೋತೀನಿ. ಕರಿಬೇವು ಹಾಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಟೊಮೆಟೊ ಹಾಕೋತಾ ಇದ್ದೀನಿ, ಅರಿಶಿನ ಹಾಕೋತಾ ಇದ್ದೀನಿ, ಉಪ್ಪು ಹಾಕೋತಾ ಇದ್ದೀನಿ, ಖಾರ ಹಾಕೋತಾ ಇದ್ದೀನಿ. 2 ಸರಿ ತೊಳ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಹಾಕೊಳ್ಳೋಣ. ಟೊಮೆಟೊ ಮೆತ್ತಗಾಗಿದೆ. ಇವಾಗ ಸೊಪ್ಪು ಇಟ್ಕೊಳ್ಳೋಣ. ಅದಕ್ಕೆ ಚೆನ್ನಾಗಿ ಖಾರದ ಹಾಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಅರಿಶಿನ ಎಲ್ಲ ಹತ್ತೋ ಥರ. ನುಗ್ಗೆಕಾಯಿ ಸೊಪ್ಪು ಪಲ್ಯ ರೆಡಿಯಾಗಿದೆ ನೋಡಿ. ಬೇಗ ಆಗುತ್ತೆ, ಚೆನ್ನಾಗುತ್ತೆ, ದೇಹಕ್ಕೆ ಒಳ್ಳೆಯದು. ಮಾಡ್ಕೊತೀನಿ, ಮಾಡ್ಕೊಳ್ಳಿ, ಬೇಗ ಆಗುತ್ತೆ, ಚೆನ್ನಾಗಿದೆ. ಪಲ್ಯ ರೆಡಿಯಾಗಿದೆ. ಇವಾಗ ಹಾಕೊಳ್ಳೋಣ. ಬೆಳಗ್ಗೆ ತಿಂಡಿಗೆ ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ.